ಟೋಲ್ ಗೇಟ್ಗಳಿಗೆ ಫಾಸ್ಟ್ಯಾಗ್ನಿಂದ ಮುಕ್ತಿ. ಟೋಲ್ ಗೇಟ್ನಲ್ಲಿ ಕಿತ್ತಾಟ, ಪಾಸ್ ಮೂಲಕ ಕಡಿವಾಣ. ಅಂತೂ ಇಂತೂ ದೇಶದ ರಸ್ತೆಗಳಲ್ಲಿ ದುಡ್ಡಿನ ಭೂತವಂತೆ ಕಾಡುತ್ತಿದ್ದ ಟೋಲ್ ಗೇಟ್ಗಳಿಗೆ ಕೇಂದ್ರ ಸರ್ಕಾರ ಮುಕ್ತಿ ನೀಡಿದೆ. ಇನ್ಮುಂದೆ ಟೋಲ್ ಗೇಟ್ ಮೂಲಕ ಹಾದು ಹೋಗುವ ಪ್ರಯಾಣಿಕರು ಟೋಲ್ ಸಿಬ್ಬಂದಿಗೆ ರಸ್ತೆ ಟ್ಯಾಕ್ಸ್ ಅನ್ನು ನೀಡಲೇಬೇಕಂತೇನಿಲ್ಲ. ಜಸ್ಟ್ ಒಂದು ರೀಚಾರ್ಜ್ ಮಾಡಿಕೊಂಡ್ರೆ ಸಾಕು, ಸುಮಾರು 200 ಬಾರಿ ಟೋಲ್ ಮೂಲಕ ಹಾದು ಹೋಗಬಹುದು. ಅರೆ ಇದೇನಿದು ಅನ್ಕೊಂಡ್ರ? ಹೌದು, ಒಂದು ಬಾರಿ ಫಾಸ್ಟ್ಯಾಗ್ ಮಾಡಿಕೊಂಡ್ರೆ ಸುಮಾರು 200 ಬಾರಿ ಟೋಲ್ ಗೇಟ್ ಮೂಲಕ ಹಣ ಕೊಡದೆ ಹಾದು ಹೋಗಬಹುದು. ಹಾಗಾದ್ರೆ ಕೇಂದ್ರ ಸರ್ಕಾರ ಜಾರಿ ಮಾಡಿದ ಆ ಹೊಸ ಯೋಜನೆಯಾದ್ರೂ ಯಾವುದು? ಈ ಫಾಸ್ಟ್ಯಾಗ್ ಯೋಜನೆ ಹೇಗೆಲ್ಲ ಕಾರ್ಯನಿರ್ವಹಿಸುತ್ತೆ? ವರ್ಷವಿಡೀ ಟೋಲ್ ಮೂಲಕ ಹಾದು ಹೋಗುವವರಿಗೆ ಇದೆಷ್ಟು ಅನುಕೂಲವಾಗುತ್ತೆ ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ 3000 ಸಿಂಗಲ್ ರೀಚಾರ್ಜ್. ಎಸ್, ದೇಶದಾದ್ಯಂತ ಸುಗಮ ಸಂಚಾರಕ್ಕೆ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಯೋಜನೆ ಮಾಡಿದೆ. ಒಮ್ಮೆ 3000 ಕೊಟ್ಟು ಖರೀದಿಸಿದ್ರೆ 1 ವರ್ಷ ಅವಧಿಯಲ್ಲಿ ಬರೋಬ್ಬರಿ 200 ಬಾರಿ ಟೋಲ್ ಮೂಲಕ ಪ್ರಯಾಣ ಬೆಳೆಸಬಹುದು. ಇಲ್ಲಿ ಒಂದು ಟೋಲ್ ಬೂತ್ ಮೂಲಕ ಹಾದು ಹೋದ್ರೆ ಒಂದು ಟ್ರಿಪ್ ಎಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ಪಾಸ್ ಬಳಕೆದಾರರು ಒಟ್ಟು 200 ಬಾರಿ ಟೋಲ್ ಮೂಲಕ ಹಾದು ಹೋಗಬಹುದು. ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಇನ್ನು ಈ ಪಾಸ್ಗಳು ಕಾರು, ಜೀಪ್ ಮತ್ತು ವ್ಯಾನ್ಗಳು ಸೇರಿದಂತೆ ಕೇವಲ ವೈಯಕ್ತಿಕ ವಾಹನಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಹಾಗೆ ಈ ಫಾಸ್ಟ್ಯಾಗ್ ಕಡ್ಡಾಯವೇನಲ್ಲ. ವಾರ್ಷಿಕ ಪಾಸ್ ಖರೀದಿ ಬಳಕೆದಾರರ ಆಯ್ಕೆಗೆ ಬಿಟ್ಟ ವಿಷಯ. ಹಾಗಾದ್ರೆ ಈ ಫಾಸ್ಟ್ಯಾಗ್ ಪ್ರಯೋಜನ ಏನು? ಮಾಸಿಕ ಪಾಸ್ಗಿಂತ ಇದು ಹೇಗೆ ಭಿನ್ನವಾಗಿದೆ? ಮುಂಚಿತವಾಗಿಯೇ ಟ್ರಿಪ್ ಮುಗಿದ್ರೆ ಏನು ಅನ್ನೋ ಕೆಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಕೆಲಸ ಮಾಡೋಣ ಬನ್ನಿ. ಆಗಸ್ಟ್ 15ರಿಂದ ದೇಶದಾದ್ಯಂತ ಜಾರಿ. ಅವಧಿಗೂ ಮುನ್ನ ರೀಚಾರ್ಜ್ ಮುಗಿದ್ರೆ ಇಲ್ಲಿ ಒಮ್ಮೆ ವಾರ್ಷಿಕ ಪಾಸ್ ತೆಗೆದುಕೊಂಡ್ರೆ ಪದೇ ಪದೇ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡುವುದು ತಪ್ಪುತ್ತೆ. ಹೆದ್ದಾರಿಯಲ್ಲಿ ತುರ್ತು ಮತ್ತು ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತೆ. ಅದೇ ರೀತಿ 60 ಕಿಲೋಮೀಟರ್ ನಂತರ ಸಿಗುವ ಮತ್ತೊಂದು ಟೋಲ್ಗಳ ಕಳವಳ ತಪ್ಪುತ್ತೆ. ಇದರಿಂದ ವಾಹನ ದಟ್ಟಣೆ ತಪ್ಪಲಿದ್ದು ವ್ಯಾಜ್ಯ ಮತ್ತು ಸಮಯದ ಉಳಿತಾಯವಾಗುತ್ತೆ. ಇನ್ನು ಕಡೆಯದಾಗಿ ಒಂದು ಪ್ರಶ್ನೆ ಕಾಡುತ್ತೆ. ವರ್ಷ ಮುಗಿಯುವುದರಲ್ಲೇ 200 ಬಾರಿ ಟೋಲ್ ಮೂಲಕ ಸಂಚಾರ ನಡೆಸಿದ್ರೆ ಏನು ಕತೆ? ಇನ್ನು ಇದು ತಲೆ ಕೆಡಿಸ್ಕೊಳ್ಬೇಕಾದ ಸಮಸ್ಯೆ ಏನಲ್ಲ ಬಿಡಿ. ಇಲ್ಲಿ 200 ಟ್ರಿಪ್ ಮುಗಿಯುತ್ತಿದ್ದಂತೆ ಫಾಸ್ಟ್ಯಾಗ್ನ ವ್ಯಾಲಿಡಿಟಿ ಮುಗಿಯುತ್ತೆ. ಮತ್ತೆ ರೀಚಾರ್ಜ್ ಮಾಡುವ ಮೂಲಕ ಸಂಚಾರ ಮುಂದುವರಿಸಬಹುದು. ಅದೇನೇ ಇದ್ರೂ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಬಂತು ಅನ್ನೋ ಮಾತಿದೆ. ಅದೇ ರೀತಿ ನಮ್ಮ ಸರ್ಕಾರ ಬಹಳ ನಿಧಾನವಾಗಿ ಈ ಕೆಲಸಕ್ಕೆ ಕೈ ಹಾಕಿದೆ. ಅಂದಹಾಗೆ ಆಗಸ್ಟ್ 15ರಿಂದ ಈ ಯೋಜನೆ ದೇಶದೆಲ್ಲೆಡೆ ಜಾರಿಯಾಗಲಿದ್ದು ಟೋಲ್ ಗೇಟ್ನ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ಬಗೆಹರಿಯುವಂತೆ ಕಾಣ್ತಾ ಇದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.